ಖುಷಿಗೆ ಪ್ರಜ್ಞೆ ಬಂದ್ರೂ ಬರ್ಬೋದು ಅಲ್ವಾ? ಇರಿ ಅವ್ರನ್ನ ಮಾತಾಡಿಸ್ತೀನಿ. ಅದ್ಕೆ ನಾನು ಸರಸ್ವತಿ. ನಿಮಗ್ ಗೊತ್ತಾ, ಈಗ ನಾನು ಈ ಮನೆಗೆ ಒಂಥರ ಮಿನಿ ಯಜಮಾನಿ ಇದ್ದ ಹಾಗೆ. ಅತ್ತೆ ನಂಗೆ ಅಕೌಂಟ್ಸ್ ಕೆಲಸ ಕೊಟ್ಟಿದ್ದಾರೆ. ನಿಮಗ್ ಖುಷಿ ಆಗ್ತಿದೆ ಅಲ್ವಾ? ಒಂದೇ ಒಂದ್ಸಲ ಸ್ಮೈಲ್ ಮಾಡಿ ಅದಕ್ಕೆ. ನಿಮಗ್ ಖುಷಿ ಆಯ್ತು ತಾನೆ? ಎಲ್ಲಾರು ಈ ಮನೆಯಲ್ಲಿ ನನ್ನ ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅಂತಿದ್ರು. ಆದ್ರೆ ಈಗ ಇಡೀ ಮನೆ ಲೆಕ್ಕಾಚಾರನ ನಾನೇ ನೋಡ್ಕೋತಾ ಇದ್ದೀನಿ. ಗ್ರೇಟ್ ಅಲ್ವಾ? ಈ ವಿಷಯ ಕೇಳಿ ನಿಮಗ್ ಸಂತೋಷ ಆಗ್ತಿಲ್ವಾ? ಯಾಕತ್ಗೆ ನೀವು ಸ್ಮೈಲೇ ಮಾಡ್ತಿಲ್ಲ? ಆತರ ಒಂದೇ ಸಲಕ್ಕಾಗಲ್ಲ ಸರ್. ಅದು ಇಟ್ ಟೇಕ್ಸ್ ಟೈಮ್. ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಅವ್ರು ಸಣ್ಣ ಪುಟ್ಟ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ರೆ ನಾವು ಅವಾಗ ಜಾಸ್ತಿ ಇಂಟರಾಕ್ಟ್ ಮಾಡಬೇಕು. ಹೌದಾ? ಆದಷ್ಟು ಬೇಗ ಇದನ್ನ ಅಣ್ಣಂಗೆ ಹೇಳ್ಬೇಕು. ಅಣ್ಣಂಗೆ ಅತ್ತಿಗೆ ಮೇಲೆ ತುಂಬಾ ಪ್ರೀತಿ. ಅಣ್ಣ ಮಾತಾಡ್ಸಿದ್ರೆ ಅತ್ತಿಗೆ ಇನ್ನೂ ಬೇಗ ಹುಷಾರಾಗ್ತಾರೆ. ಹೌದು. ನೀನ್ ಯಾವ ವಿಚಾರಕ್ಕೆ ಬಂದೆ? ಅದು ಅಕೌಂಟ್ಸ್ ಕೆಲಸ ಎಲ್ಲ ಆಗಿತ್ತು. ಒಂದ್ಸಲ ನಿಮ್ಗೆ ಅಪ್ಡೇಟ್ ಮಾಡೋಣ ಅಂತ. ಸರು, ನೀನ್ ನನಗೆ ಅಪ್ಡೇಟ್ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ನೀನ್ MBA ಇನ್ ಫಿನಾನ್ಸ್. ನಂಗೆ ನಿನ್ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಕ್ಯಾರಿ ಆನ್. ಥ್ಯಾಂಕ್ಸ್ ಅತ್ತೆ. ಇವರೇನಾ ನಿನ್ನ ಸಾಯ್ಸಕ್ ಪ್ರಯತ್ನ ಪಟ್ಟಿದ್ದು? ಹೌದಾ? ನಿನಗೆ ಯಾಕೆ ಹಾಗನ್ನಿಸ್ತು? ಇವತ್ತು ಲೀಲಾ ಮತ್ತೆ ಏಜೆ ಅವ್ರ ಬೆಡ್ಶೀಟ್ ಚೇಂಜ್ ಮಾಡ್ತಿದ್ರಂತೆ. ಆಗ ಅವರು ಏನೋ ಮಾತಿಗೆ ರೆಸ್ಪಾಂಡ್ ಮಾಡಿದ್ರಂತೆ, ಕಣ್ಣೆಲ್ಲ ಆಡ್ಸಿದ್ರಂತೆ. ಅದಾದ್ಮೇಲೆ ಲೀಲಾ ಅತ್ತೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಇದ್ರು. ಅವರು ಎಷ್ಟೇ ಪಾಸಿಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ತಿದ್ರು ಅಷ್ಟಕ್ಕೆ ಇವ್ರು ರಿಯಾಕ್ಟ್ ಮಾಡ್ತಿದ್ರಂತೆ. ಅಣ್ಣ, ಹಲೋ. ಯಾಕಣ್ಣ ಏನು ಮಾತಾಡ್ತಾನೆ ಇಲ್ಲ? ಸೈಲೆಂಟ್ ಆಗ್ಬಿಟ್ಟೆ. ಏನಿಲ್ಲಮ್ಮ, ತುಂಬಾ ಖುಷಿ ಆಯ್ತು. ಆ ಖುಷಿಗೆ ಮಾತೇ ಬರ್ತಿಲ್ಲ. ಹೌದಣ್ಣ, ಲೀಲಾ ನನ್ಗೆ ಈ ವಿಷಯ ಹೇಳಿದಾಗ ನನ್ಗೂ ಎಷ್ಟು ಖುಷಿ ಆಯ್ತು ಗೊತ್ತಾ? ಅತ್ತಿಗೆಗೆ ಪ್ರಜ್ಞೆ ಬರುತ್ತೆ. ಅವ್ರು ಮೊದ್ಲಿನ ತರನೇ ಎದ್ದು ಓಡಾಡ್ತಾರೆ. ಏನ್ ನಡೀತಿದೆ ಇಲ್ಲಿ? ನೀನ್ ಯಾಕೆ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ? ನೀನ್ ಹೆಂಡತಿನ ಕೊಲೆ ಮಾಡ್ಕೊಂಡಿದ್ಯಾ? ಮಾತು ಹೇಳೋ ಬದಲು ಕೊಂದ್ಬಿಡಿ ಅಜಯ್, ನನ್ನನ್ನು ಕೊಂದ್ಬಿಡಿ. ಪವಿತ್ರ, ಪವಿತ್ರ ನೋಡ್ ಪವಿತ್ರ, ನಾನು ನಿನ್ನ ಪ್ರೀತಿನ ಅನುಮಾನಿಸ್ತಿದ್ದಾರೆ. ನಾನ್ ನಿನ್ನ ಕೊಲೆ ಮಾಡಕ್ ಬಂದಿದ್ದೀನಂತೆ. ಏನ್ ನಡೀತಿದೆ ಇಲ್ಲಿ? ಒಂದು ಅರ್ಥ ಆಗ್ತಿಲ್ವೇ? ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗ್ತಿದೆ ಪವಿತ್ರ. ಏನಾರು ಹೇಳು ಪವಿತ್ರ, ಮಾತಾಡು. ಸಾಕ್, ನಿಲ್ಸು ನಿನ್ ನಾಟಕನ. ಇಷ್ಟು ರಾತ್ರಿಲಿ ಬರೋ ಅವಶ್ಯಕತೆ ಏನಿತ್ತು? ಯಾಕೆ ಅಂತಂದ್ರೆ ನನ್ನ ಹೆಂಡತಿ ನೋಡೋದಿಕ್ಕೆ. ಅದಕ್ಕೇನು ಹೊತ್ತು ಗೊತ್ತು ಇಲ್ವೇನಪ್ಪ? ಯಾರಿಗೂ ಗೊತ್ತಾಗ್ದ ಹಾಗೆ ಕಳ್ಳನ್ ತರ ಬರೋದೇನಿತ್ತು? ನಾನೇನು ಕಳ್ಳನ್ ತರ ಬಂದಿಲ್ಲ. ನೋಡ್ಬೇಕು ಅಂತ ಅನ್ನಿಸ್ತು. ಬಾಗ್ಲು ಓಪನ್ ಆಗಿತ್ತು, ಅದಕ್ಕೆ ಒಳಗಡೆ ಸೀದಾ ಬಂದೆ. ನನ್ನ ಹೆಂಡತಿ ನೆನಪು ತುಂಬಾ ಆಗ್ತಿತ್ತು.
ಕನ್ಸಲ್ಲಿ ಬೇರೆ ಬಂದಿದ್ದು ನನ್ನ ಪವಿತ್ರ. ಎಚ್ಚರ ಆಯ್ತು, ಮತ್ತೆ ನಿದ್ದೆನೇ ಬರಲಿಲ್ಲ. ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ಅದೇ ಒಂದ್ಸಲ ಪವಿತ್ರ ನೋಡ್ಕೊಂಡು ಹೋಗೋಣ ಅಂತ ಓಡೋಡ್ ಬಂದೆ. ಇಷ್ಟೊತ್ತಲ್ಲಿ ನಿಮ್ಗೆಲ್ಲ ಡಿಸ್ಟರ್ಬ್ ಮಾಡೋದು ಏನಕ್ಕೆ ಅಂತ ಹೇಗೂ ಬಾಗ್ಲು ಓಪನ್ ಇತ್ತಲ್ಲ, ಸೀದಾ ಒಳಗೆ ಬಂದೆ. ನೋಡಿದ್ರೆ ಲೀಲಾ ಅವ್ರ ಹಿಂದೆಯಿಂದ ಬೆಡ್ಶೀಟ್ ಹಾಕಿ ಕೊಲೆಗಾರ ಕೊಲೆಗಾರ ಅಂತ ದನಕ್ಕೆ ಹೊಡೆದ್ರು. ಒಬ್ಬ ಮನುಷ್ಯನ ಮೇಲೆ ಎಷ್ಟು ದೌರ್ಜನ್ಯ ನಡಿಬಾರ್ದು ಅಷ್ಟು ದೌರ್ಜನ್ಯ ನಡೀತಾ ಇದೆ. ನಾನು ಈ ಮನೆ ಮೇಲೆ ಎಷ್ಟು ಗೌರವ ಇಟ್ಟಿದ್ದೀನಿ ಗೊತ್ತಾ? ಎಲ್ಲರೂ ಸೇರಿ ನನ್ನ ಕೊಲೆಗಾರ ಕೊಲೆಗಾರ ಅಂತಿದ್ದೀರ. ಇದನ್ನೆಲ್ಲ ಕೇಳ್ತಿದ್ರೆ ಅವತ್ತು ಪವಿತ್ರ ಬೀಳೋ ಬದಲು ನಾನೇ ಬಿದ್ದು ಸತ್ತೋಗ್ಬೇಕಿತ್ತು. ತಪ್ಪು ತಿಳ್ಕೊಬೇಡಪ್ಪ, ಲೀಲಾ ಏನೋ ಗಾಬರಿ ಆಗಿದ್ದಾಳೆ. ಯಾಕೆ ಹೀಗ್ ನಡ್ಕೋತಿದ್ದೀರಾ? ಇದನ್ನೇ ಟಿವಿ ಸೀರಿಯಲ್ ಅಂತ. ಪವಿತ್ರ, ಐ ಲವ್ ಯು ಪವಿತ್ರ. ಈಗ ಗುಣ ಆಗ್ಬಿಡು ಪವಿತ್ರ. ನಮ್ಗೆ ಇವ್ರಿಗೆ ಯಾರ ಸವಾಸ ಬೇಡ. ನಮ್ಮ ಮನೆಗೆ ಹೊರಟೋಗೋಣ. ಐ ಮಿಸ್ ಯು ಸೋ ಮಚ್ ಪವಿತ್ರ. ಐ ಮಿಸ್ ಯು ಸೋ ಮಚ್. ಪವಿತ್ರ, ಈ ಎಡವಟ್ ಲೀಲಾಯಿಂದ ಇವತ್ತು ನಿನ್ ಬದುಕೊಂಡ್ಬಿಟ್ಟೆ ಕಣೆ. ನನಗ್ ಬರ್ತಿರೋ ಕೋಪಕ್ಕೆ ಅವತ್ ನಿನ್ ಜೊತೆ ಇವಳನ್ನು ಸೇರಿಸ್ತಾಳ್ಬೇಕಿತ್ತು. ಮಾತಾಡಿದಾಯ್ತಲ್ಲ, ಹೊರಡು. ಅಲ್ಲ, ಅದು ಇದ್ದೇ ಕೊನೆ. ಇನ್ನೊಂದು ಸತಿ ಹೇಳ್ದೆ ಕೇಳ್ದೆ ಮನೆ ಕಡೆ ಬರಬೇಡ ನೀನು. ಹೊರಡು. ಇನ್ಮೇಲೆ ಬಾಗ್ಲೆಲ್ಲ ಸರಿಯಾಗಿ ಹಾಕೊಂಡು ಮಲ್ಕೊಡಿ. ಹೊರಡ್ಬೋದೆಲ್ಲರೂ. ಕೊಲೆಗಾರ ಅಂತ ಕೂತ್ಕೊಂಡಿಲ್ಲ, ಬಂದಿರೋನ್ ಕೊಲೆ ಮಾಡಕ್ಕೆ ಬಂದಂತ ನಿಂಗೆ ಯಾಕೆ ಅನ್ನಿಸ್ತು? ಅದೇವಂತ ಗೊತ್ತಿರ್ಲಿಲ್ವಾ ನಿಂಗೆ? ಇಲ್ಲ ಇಲ್ಲ, ನಂಗೇನು ಗೊತ್ತಿಲ್ಲ. ಲೈಟ್ ಹಾಕೊಳ್ದೆ ಬಂದ್ರಲ್ಲ, ಕೊಲೆ ಮಾಡಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡ. ಒಳ್ಳೆ ಕೆಲಸ ಮಾಡಿದ್ಯಾ. ಹ್ಞೂ, ಮತ್ತೆ ನಾವು ಬಿಟ್ಬಿಡ್ತೀವ? ಈ ರೂಮ್ಗೆ ಒಂದ್ ಸೊಳ್ಳೆನೂ ಬರೋದಕ್ ಬಿಡಲ್ಲ ನಾನು. ನಾವ್ ಎಷ್ಟೊಂದು ಸಿನಿಮಾ ಸೀರಿಯಲ್ ಅಲ್ಲಿ ನೋಡಿಲ್ಲ, ಕೊಲೆಗಾರ ಯಾರು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಬರ್ತಾನೆ. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಅಲ್ಲಿ ಟಣ್ ಟಡಣ್ 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 ಅಂತ ಬರ್ತಾನೆ. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ನಿನ್ಗೆ. ಒಳ್ಳೆ ಕೆಲಸ ಮಾಡ್ದೆ ಅಂತ ಯಾಕೆ ಹೇಳಿದ್ರು? ಅಲ್ಲ, ಇವ್ರು ದೇವಿ ಯಾಕೆ ಹೊಡೆಯಕ್ ಹೋಗಿದ್ರು? ಅಷ್ಟಕ್ಕೂ ದೇವ್ ಕದ್ದು ಮುಚ್ಚಿ ಅದು ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ? ಇದ್ರಲ್ಲಿ ನಿಜವಾದ ಪ್ಲೇಯರ್ ಯಾರು? ಈ ಜನ ದೇವ? ನೋಡು, ನೀನು ಅವತ್ತು ಪವಿತ್ರನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಬಂದಾಗ ಕೋವಿಡ್ ಅದು ಇದು ಅಂತ ಕಾರಣಗಳು ಕೊಟ್ಟೆ. ಬಟ್ ಅವತ್ತು ನಿನಗೆ ಬೇರೆ ಏನೋ ಪ್ರೆಷರ್ ಇತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಅಯ್ಯ, ಇದು ಒಳ್ಳೆ ಕತೆ ಆಯ್ತಲ್ಲ. ನಿಮಗೆ ಅನ್ಸ್ಬಿಟ್ರೆ ನಾನೇನ್ ಮಾಡ್ಲಿ? ನನಗೂ ಅನ್ಸ್ಬೇಕಲ್ವಾ? ಹಾಗಾದ್ರೆ ನಾನು ಅನ್ಕೊಂಡಿರೋ ಥರ ಏನೂ ಇಲ್ವಾ? ಖಂಡಿತ ಇಲ್ಲ, ನಿಮ್ಗೇನೋ ಭ್ರಮೆ. ನಾನು ನೋಡ್ತಾನೆ ಇದ್ದೀನಿ, ಯಾಕೋ ನನ್ನ ಮೇಲೆ ತುಂಬಾ ಅನುಮಾನ ಪಡ್ತಾ ಇದ್ದೀರಾ. ಒಂದ್ ಸತ್ಯ ತಿಳ್ಕೊಳ್ಳಿ,
ಈ ಲೀಲಾ ಯಾರ ಪ್ರೆಷರ್ಗೂ ಸೋಲಲ್ಲ. ನನ್ಗೇನ್ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ಅದ್ ಸರಿ ಆದ್ರೂ ಅಷ್ಟೇ, ತಪ್ಪಾದ್ರೂ ಅಷ್ಟೇ. ಈ ಲೀಲಾ ಯಾರಿಗೂ ಬಗ್ಗಲ್ಲ ಜಗ್ಗಲ್ಲ. ಈ ಪುಟ್ಟ ಮಕ್ಳು ಹುಡ್ದಾಗ ಬಾಯಲ್ಲಿ ಬೆರಳು ಇಟ್ಕೊಂಡು ಹುಡ್ತಾರಂತೆ, ಆದ್ರೆ ಈ ಲೀಲಾ ಹುಡ್ದಾಗ ಧೈರ್ಯನ ಸ್ಪೂನ್ ಇಟ್ಕೊಂಡು ಹುಡಿದ್ಲು ಅಷ್ಟೇ ಅಲ್ವ. ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆ ಹೂವಿನ ಎದೆಗೆ ಅಂಟು ಮಂಜಿನ ಹನಿಯು, ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೂ. ಯಾಕೆ ಏನ್ ಕೇಳಿದ್ರು ಒಟ್ವಟ ಅಂತ ಅರ್ಥವಿದ್ದಂಗೆ ಮಾತಾಡ್ತಾ ಇರ್ತೀಯ? ಏನಂದ? ಮನೇಲಿ ಮಾತಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ನೋಡು, ನಾ ಹೇಳಿದನ್ನ ಗಮನ ಇಟ್ಟು ಕೇಳು. ಇವತ್ತು ದೇವ್ ಬಂದಿದ್ದು ಅವ್ನು ಮಾತಾಡಿದ ರೀತಿ ಅದ್ಯಾವುದು ನನಗೆ ಕನ್ವಿನ್ಸಿಂಗ್ ಆಗಿರ್ಲಿಲ್ಲ. ನಿನಗೆ ಯಾವ ಅನುಮಾನನೂ ಇಲ್ವಾ? ಅಯ್ಯೋ ದೇವ್ರೆ, ಇವರೇ ಸರಿ ಇಲ್ಲ ಅಂಥದ್ರಲ್ಲಿ ಇವರೇ ಇನ್ನೊಬ್ರು ನಂಬ್ತಿಲ್ವಲ್ಲ. ಮಾತಾಡು. ನನ್ಗೇನು ಅನಿಸ್ತಾ ಇಲ್ಲ, ನನಗೆ ಯಾರ ಮೇಲೂ ಅನುಮಾನನೂ ಇಲ್ಲ. ನೀವ್ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಹಲೋ ಏಜೆ, ನಿಮ್ ಸೊಸೆ ನಂಬರ್ 2ಗೆ 1 ಲಕ್ಷ ಬೇಕಿತ್ತಂತೆ. ಏಜೆ ಕಾಲ್ ಮಾಡಿದ್ದೀರಾ? ಹೌದು. ಹಾ, ಒಂದ್ ನಿಮಿಷ. ದುಡ್ಡು ಯಾಕೆ ಅಂತ ಕೇಳ್ತಿದ್ದಾರೆ, ಏನ್ ಹೇಳಿ? ಯಾಕೂ ಇಲ್ಲ, ಸುಮ್ಮನೆ ತಮಾಷೆ ಮಾಡಿದೆ. ನೀವದನ್ನ ಸೀರಿಯಸ್ ಆಗಿ ತಗೊಂಡು ಈಚೆ ಕಾಲ್ ಮಾಡಿದ್ದೀರಾ? ಕುಡಿ ಇಲ್ಲಿ, ಯಾಕೂ ಇಲ್ಲ ಅಂತ ಹೇಳ್ತೀನಿ. ನನ್ನ ಹತ್ರನೇ ಡ್ರಾಮಾನಾ? ಇದು ಬರೀ ಸ್ಯಾಂಪಲ್. ಈಗ ಹೇಳು, ದುಡ್ಡು ಬೇಕಾ? ದುಡ್ಡು ಬೇಕಿದ್ರೆ ಹೇಳು, ಫೋನ್ ಕಾಲ್ ಅಲ್ಲ, ಏಜೆನೇಲ್ ಕರ್ಕೊಂಡ್ ಬರ್ತೀನಿ. ನೀನ್ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ದುಡ್ಡು ಬೇಕಷ್ಟು ತಗೊಂಡು ಹೋಗು. ಬೇಡ ಅತ್ತೆ, ಇದಕ್ಕೆಲ್ಲ ಏಜನ್ನ ಕೇಳುತ್ತಾ ಇರ್ತೀರಾ? ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಬರ್ಲಾ? ನನ್ನ ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ಈ ನಿನ್ನ ಪಡೆಯುವ ಪುಣ್ಯ ನನಗಿಲ್ಲ. ನೀ ವಿಶಾಲ ಗಗನ, ನಾನಾಥ ಕವನ, ಈ ನಮ್ಮ ನಡುವೆ ಈಗೊಂದು ಮೌನ. ಆ ಹೂವಿನ ಎದೆಗೆ ಅಂಟು ಮಂಜಿನ ಹನಿಯು, ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯು. ಪವಿತ್ರ, ನನಗೆ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ವಿಧಿ ನಿನ್ ಜೀವನದಲ್ಲಿ ಎಂತ ಚೆಲ್ಲಾಟ ಆಡ್ಬಿಡ್ತಲ್ಲ. ನಿನಗೆ ಬಂದಿರೋ ಪರಿಸ್ಥಿತಿ ನನಗಾದ್ರೂ ಬರಬಾರ್ದಾಗಿತ್ತ ಪವಿತ್ರ. ಆ ದೇವ್ರ ಹಂಗೆ ಒಳ್ಳೆಯವ್ರಿಗೆ ಬೇಗ ಶಿಕ್ಷೆ ಕೊಡೋದು. ಮಿಸ್ ಯು ಸೋ ಮಚ್ ಪವಿತ್ರ. ನೋಡಿ ಲೀಲಾ ಅವ್ರೆ, ನನಗೇನು ಬೇಡ.
ಯಾವಾಗ ನನ್ನ ಹೆಂಡತಿ ಮುಖ ನೋಡಬೇಕು ಅಂತ ಅನ್ಸುತ್ತೋ ಆಗ ನಿಮಗೆ ಕಾಲ್ ಮಾಡ್ತೀನಿ. ದಯವಿಟ್ಟು ಕಾಲ್ ರಿಸೀವ್ ಮಾಡಿ ನನ್ನ ಹೆಂಡತಿ ಮುಖ ತೋರಿಸಿ. ನೇರವಾಗಿ ಬಂದವಳ ಮುಖ ನೋಡೋ ಭಾಗ್ಯ ಅಂತೂ ನನಗಿಲ್ಲ. ಇಂಥ ಪರಿಸ್ಥಿತಿ ಯಾವ ಗಂಡನಿಗೂ ಬರಬಾರ್ದು. ಅದನ್ನಾದ್ರೂ ಪಕ್ಕಾ ಮಾಡ್ತೀನಿ. ನೀವ್ ಅಧಿಕಾರದಲ್ಲಿದ್ದಾಗ ನನ್ಗೇನ್ ಕೊಟ್ಟಿದ್ರಿ? ಈ ಮಾತು ನಿನ್ ಬಾಯಿಂದ ಬರ್ತಾ ಇಲ್ಲ. ನಿನಗ್ ಸಿಕ್ಕಿದೆಯಲ್ಲ ಅಧಿಕಾರ, ಅದು ಮಾತಾಡಿಸ್ತಾ ಇದೆ. ನನ್ನ ಮೇಲಿನ ಕೋಪಕ್ಕೆ ಅವಳಿ ಕೆಲ್ಸನ ನಿನಗ್ ಕೊಟ್ಟಿದ್ದಾಳೆ. ನನ್ನ ಸಹವಾಸಕ್ಕೆ ಬರ್ತಾ ಇದ್ದಾಳೆ. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ದೇವ್ ಮನೆಗ್ ಬರಬಾರ್ದು ಅಂತ ಎಜೆ ಕಂಡೀಷನ್ ಹಾಕಿದ್ದಾರೆ. ಆದ್ರೆ ಪವಿತ್ರ ಅವ್ರು ಸೇಫ್ ಆಗಿರ್ಬೇಕು ಅಂದ್ರೆ ದೇವ್ ಮನೆಗ್ ಬರ್ಬೇಕು, ಅವ್ರಿಬ್ರು ಚೆನ್ನಾಗಿರ್ಬೇಕು. ಹಾಗೇನಾದ್ರೂ ಆದ್ರೆ ದೇವ್ ನನ್ ತಂಗಿನ ಕಣ್ಣಂತೂ ನೋಡಲ್ಲ. ಹೌದು, ಹೇಗಾದ್ರೂ ಮಾಡಿ ದೇವ್ನ ಮನೆಗ್ ಬರೋ ವ್ಯವಸ್ಥೆ ಮಾಡ್ಬೇಕು. ನಿನ್ನ ನೀನೇನ್ ಅನ್ಕೊಂಡಿದ್ಯಾ? ಈ ಮನೆ ಸೊಸೆ ನಿಮ್ಮೆಲ್ಲರಿಗೂ ಅತ್ತೆ, ಕರೆಕ್ಟ್ ತಾನೆ? ಆಡಳಿತ ಕೊಟ್ಟಿದ್ದಾರೆ ಅಂತ ಅಧಿಕಾರ ಚಲಾಯಿಸ್ತಾ ಇದ್ಯಾ? ಅಧಿಕಾರ ಇರೋದೇ ಚಲಾಯಿಸೋದಕ್ಕಲ್ವಾ? ಆ ಅಧಿಕಾರನ ನನ್ನ ಮೇಲೆ ಚಲಾಯಿಸಕ್ ಬರ್ಬೇಡ. ಒಂದ್ಸಲ ನನ್ನ ಎದುರು ಹಾಕೊಂಡಿದ್ದಕ್ಕೆ ಏನೇನೆಲ್ಲ ಅನುಭವಿಸ್ದೆ ಅನ್ನೋದು ನಿನಗ್ ಮರ್ತ ಹೋಗಿದೆ ಅನ್ಸುತ್ತೆ. ಎಲ್ರನ್ನೂ ನೈಸ್ ಮಾಡಿ ಎಲ್ರನ್ನೂ ನಿನ್ ಬುಟ್ಟಿಗೆ ಹಾಕೋಬಹುದು ಅನ್ಕೊಂಡಿದ್ಯಾ ಅನ್ಸುತ್ತೆ. ನಮ್ಮಲ್ಲೇ ಹುಳಿ ಹಿಂಡಿ ನಮ್ 3 ಜನನ್ನ ಬೇರೆ ಮಾಡ್ಬೋದು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನೀನು ಸೇರಾದ್ರೆ ನಾನು ಸವಾ ಸೇರು. ಗ್ರಹಚಾರ ಕೆಟ್ಟಾಗ ಆ ಶಿವನ್ನೇ ಬಿಡ್ಲಿಲ್ಲ ಆ ದುರ್ಗೆ. ಅವಳ ಹೆಸರಿಟ್ಕೊಂಡಿರೋ ನಾನು ಯಾರನ್ನು ಸುಮ್ಮನೆ ಬಿಟ್ಟು ಇತಿಹಾಸನೇ ಇಲ್ಲ. ಇವತ್ತು ನಿನ್ ಟೈಮು ಗ್ರಹಚಾರ ಚೆನ್ನಾಗಿದೆ. ಅದು ಕೆಟ್ಟಾಗ ಈ ಮನೆಯಿಂದ ನಿನ್ನ ಜುಟ್ಟು ಹಿಡಿದು ಮಾತಗ್ ಮಾತು ಬೆಳೆಸ್ಬೇಡ. ನನ್ನ ಕೈಲಿದ್ದ ಅಧಿಕಾರ ಸರುಗ್ ಯಾಕೆ ಕೊಟ್ಟೆ ಅಂತ ಕೇಳಕ್ ಬಂದೆ. ಉತ್ತರ ಕೊಡು. ಯಾರ್ಯಾರ ಯೋಗ್ಯತೆ ಹೇಗಿರುತ್ತೋ ಅದ್ರ ತಕ್ಕ ಹಾಗೆ ಗೌರವ ಸಿಗುತ್ತೆ, ಕೆಲ್ಸನೂ ಸಿಗುತ್ತೆ. ಸರುಗೆ ಅದ್ರ ಪಡ್ಕೊಳ್ಳೋ ಯೋಗ್ಯತೆ ಅರ್ಹತೆ ಎರಡೂ ಇತ್ತು. ನಿಮ್ಗಿದ್ಯಾ? ನಿಮಗ ಆ ಯೋಗ್ಯತೆ ಇದೆಯೋ ಇಲ್ಲೋ ಅಂತ ಕ್ರಾಸ್ ಚೆಕ್ ಮಾಡಿ, ಇದ್ರೆ ಅದ್ರ ತಕ್ಕ ಹಾಗೆ ಕೆಲಸ ಅಲ್ಲಿವರೆಗೂ ಕತ್ತಿ ಮಸೀದೆ ತಾಳ್ಮೆಯಿಂದ ಇರಿ. ವಯಸ್ಸಲ್ಲಿ ನಾನು ನಿಮ್ಗಿಂತ ಚಿಕ್ಕವಳಿರ್ಬೋದು, ಆದ್ರೆ ಸ್ಥಾನದಲ್ಲಿ ನಿಮ್ ಅತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಮರ್ತ್ ಬಿಟ್ರಾ? ಮನೆ ಕೀ ನಿನ್ ಕೈಗೆ ಬಂದಿದೆ ಅಂತ ಅಹಂಕಾರದಿಂದ ಮೆರಿಬೇಡ. ಮತ್ತೆ ಆ ಕೀ ನನ್ ಕೈಗೆ ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಈಗ
ಈಗ ನಮ್ಮಿಬ್ರ ಮಧ್ಯೆ ರಿಯಲ್ ಚಾಲೆಂಜ್ ಶುರು ಆಗಿದೆ. ವಾಚ್ ದ ಶೋ. ಅಯ್ಯ, ನಂದೇ 1000 ಟೆನ್ಷನ್ ಅಂದ್ರೆ ಇವ್ರು ಬೇರೆ ದೇವ್ನ ಕರ್ಸ್ಕೊಳಕ್ಕೆ. ಹೀಗ್ ಬಂದಿದ್ಯಲ್ಲ, ನಿಂಗೆ ಸ್ವಲ್ಪ ಡಿಸಿಪ್ಲಿನ್ ಇಲ್ಲ. ಇದೆ ಸರ್, ಆದ್ರೆ ಹೇಗಿದ್ದೀರೋ ಹಾಗೆ ಬನ್ನಿ ಅಂತ ಲೀಲಾ ಮೇಡಮ್ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಇದೇ ಅವತಾರದಲ್ಲಿ ಬಂದೆ. ಅವಳು ಹೇಳಿದ್ದು ನೀನ್ ಬಂದೆ, ನಾಳೆ ಕೆಲಸ ಬಿಡು ಅಂತಾಳೆ, ಬಿಡ್ತೀಯಾ? ಇಲ್ಲ ಸರ್. ಮತ್ತೆ ಸಾರಿ ಸರ್. ಸರಿ ಹೋಗೀಗ. ಕೆಲಸ ಬಿಟ್ಟೆ ಸರ್. ಮೊಟ್ಟ ಹೋಗು ಒಂದಿದ್ದು. ಓಕೆ ಸರ್, ಬಟ್ ಸಾರಿ ಸರ್. ಆಯ್ತು ಹೋಗು ಅನ್ನಲ್ಲ ಸರ್. ನಾನು ಸಾರಿ ಕೇಳ್ತಿರೋದು ಅದಕ್ಕಲ್ಲ ಸರ್, ಇಷ್ಟೇ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಈ ತರ ಆಗ್ಬಾರ್ದಿತ್ತು ಸರ್, ಅದಕ್ಕೆ ಸಾರಿ ಅಂದೆ. ನನಗೇನಾಗಿದೆ? ಅದೇ ಸರ್, ಕಾಯಿಲೆ. ವಾಟ್ ಕಾಯಿಲೆ? ಸರ್, ಜಿಮ್ಮು ಎಲ್ಲ ಮಾಡ್ತಿದ್ ನಿಮ್ಗೆ ಯಾಕೆ ಸರ್ ಶುಗರ್ ಕಾಯಿಲೆ ಬಂತು? ಶುಗರ್? ನಿನಗೇನು ತಲೆ ಕೆಟ್ಟಿದ್ಯಾ? ಅಯ್ಯೋ, ಕೋಪ ಮಾಡ್ಕೋಬೇಡಿ ಸರ್, ಆಮೇಲೆ ಶುಗರ್ ಜೊತೆ ಬಿಪಿನೂ ಫ್ರೀಯಾಗಿ ಬಂದ್ಬಿಡುತ್ತೆ. ಬಂತು ಸರ್, ಬಂತು. ಏನ್ ಬಂತು? ಬಿಪಿ. ನೆಕ್ಸ್ಟ್ ಬಸ್ ಅಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಇದ್ ನೋಡಿದ್ರೆ ಡಬಲ್ ಡೆಕ್ಕರ್ ಬಸ್ ತರ ಶುಗರ್ ಜೊತೆ ಬಿಪಿ ಒಟ್ಟಿಗೆ ಬಂತು. ಯಾರು ಹೇಳಿ ನನ್ನ ಕಾಯಿಲೆ ಇದೆ ಅಂತ? ಲೀಲಾ ಮೇಡಮ್. ಲೀಲಾನ? ಹೌದು ಸರ್. ಪಾಪ ಅವ್ರು ಡೈರೆಕ್ಟ್ ಆಗಿ ಕೇಳಕ್ ಆಗದೆ ಇದ್ರು, ಯಾವ ಕಾಯಿಲೆ ಬಂದ್ರೆ ಏನಾಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ನನ್ನ ಹತ್ರ ಕೇಳಿ ಕೇಳಿ ತಿಳ್ಕೊಂಡ್ರು ಸರ್. ಅವಳೊಂದು ದೊಡ್ಡ ಲೂಸು. ಅವಳು ಮಾತು ಕೇಳಿ ನೀನು ಲೂಸ್ ತರ ಆಡ್ತಿದ್ಯಲ್ಲ, ಮಾಡಕ್ ಕೆಲಸ ಇಲ್ಲ ನನಗೆ? ಇಲ್ಲ ಸರ್, ಇವತ್ತು ಲೀವಲ್ಲಿ ಇದ್ದೀನಿ. ಓ, ಈಗ ನಾನ್ ನಿನಗೆ ಹೇಳ್ತಾ ಇದ್ದೀನಿ, ಸಮ್ಮರ್ ಶುರು ಆಯ್ತಲ್ಲ, ಬೇಸಿಗೆಗೆ ಎಲ್ಲ ಬಿಚ್ಚಾಕ್ಬಿಟ್ಟು. ಅಯ್ಯೋ ಅಮ್ಮವ್ರೆ, ಬೀಳಿಸ್ಬಿಟ್ರಿ. ಏನು? ನಾನ್ ಬೀಳ್ಸುತ್ತಾ? ಅದು ನಿಮ್ ಕೈ ತಾಗಿ ಬಿದ್ದೋಯ್ತಮ್ಮವ್ರೆ. ಎಷ್ಟ್ ಚೆನ್ನಾಗಿ ಸುಳ್ಳು ಹೇಳ್ತಿದ್ಯಾ? ಇಡೋ ಕಡೆ ಹಿಡ್ದೆ ಎಡ್ಜಲ್ಲಿ ಇಟ್ರೆ ಇನ್ನೇನಾಗತ್ತೆ? ಕ್ಷಮಿಸಿ ಅಮ್ಮವ್ರೆ. ಕ್ಷಮ್ಸೋದಾ? ನೋಡ್ಕೊಂಡ್ ಕೆಲಸ ಮಾಡಕ್ಕಾಗಲ್ಲ? ಹೀಗೆ ಬಿಟ್ರೆ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇರ್ತೀರ. ಅದ್ರ ಬೆಲೆ ಎಷ್ಟು ಗೊತ್ತಾ? 10,000. 10,000ನಾ? ಹೌದು. ಆ 10,000ನ ನಿನ್ ಸಂಬಳದಲ್ಲೇ ಕಟ್ ಮಾಡ್ಕೋತೀನಿ. ಏನ್ ಹೇಳ್ತಾ ಇದ್ದೀರಾ ಅಮ್ಮವ್ರೆ? 10,000 ರೂಪಾಯಿ ಕಟ್ ಮಾಡ್ತೀನಿ ಅಂತ ಇದ್ದೀರಾ? ನಮ್ಮಂತವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ ಅಮ್ಮವ್ರೆ. ಈ ಕಾಲದಲ್ಲಿ ಅಯ್ಯೋ ಅಂದ್ರೆ ನಮ್ಗೆ ಪಾಪ ಬರುತ್ತೆ. ಇವಾಗ ನೀನ್ ಮಾಡಿರೋ ಕೆಲ್ಸಕ್ಕೆ ಸಂಬಳ ಕಟ್ ಮಾಡಿದ್ರೆ ನಾಳೆ ದಿನ ಎಲ್ರೂ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಇಷ್ಟ ದಿನ ಇಲ್ಲದೆ ಇರೋದು ಈಗ ಯಾಕಮ್ಮವ್ರೆ? ಮುಂಚೆನೂ ನಮ್ಮಂತವರಿಂದ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಇದ್ವು. ಆಗಿಲ್ದೇ ಇರೋ ಕಾನೂನು ಈಗ ಯಾಕೆ ಮಾಡ್ತಾ ಇದ್ದೀರಾ? ಈ ಕಾನೂನು ಮಾಡಿರೋದು ನಾನಲ್ಲ. ಕೆಲಸದವ್ರು ತಪ್ಪು ಮಾಡಿದಾಗ ಈ ತರದ್ದೇ ಶಿಕ್ಷೆ ಆಗ್ಬೇಕು ಅಂತ ರೂಲ್ಸ್ ಮಾಡಿರೋದು ನಮ್ಮತ್ತೆ ಲೀಲಾ ಅವರು. ಏನ್ ಪಿಳಿ ಪಿಳಿ ಅಂತ ನೋಡ್ತಾ ಇದೆಯಾ? ತಳ್ಳೋದನ್ನ. ಆಗ್ತಿಲ್ಲ. ಬೀಳ್ಬೇಕಾದ್ರೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ಹೇಳಕ್ ಗೊತ್ತಾಗ್ಲಿಲ್ಲ, ಅದಕ್ಕೆ ಹೇಳ್ಕೊಂಡಿದ್ದು. ಏನ್ ಗೊತ್ತಾಗ್ತೀನಿ ಇಡಿಯಟ್. ಹೆಲ್ಪ್ ಹೆಲ್ಪ್ ಹೆಲ್ಪ್. ಏನಕ್ಕೆ ಕಿರ್ಚ್ಕೋತಾ ಇದೆಯಾ? ಏನ್ ಮಾಡಕ್ ಗೊತ್ತಾಗ್ಲಿಲ್ಲ ಅಂದ್ರಲ್ಲ, ಅದಕ್ಕೆ ಹೆಲ್ಪ್ ಕರಿಬೇಕು ಅಂತ ಗೊತ್ತಾಯ್ತು, ಅದಕ್ಕೆ ಹೆಲ್ಪ್ ಕರಿತಾ ಇದ್ದೀನಿ. ಸುತ್ತಮುತ್ತ ಯಾರು ಇಲ್ಲ, ಯಾರನ್ನ ಕೂಗ್ತಾ ಇದೆಯಾ? ಚಲು. ಫೋನ್ ಮಾಡಿ. ನಾನು ಫೋನ್ ತಂದಿಲ್ಲ. ನನ್ ಯಾವ ಟೈಮಲ್ಲಿ ಕಾಯಿಲೆ ಬಗ್ಗೆ ಮಾತಾಡಿದ್ನೇನೋ. ನೀವು ಈ ತರ ಹತ್ರ ಬರ್ತಿದ್ರೆ ನನ್ಗೆ BP ಬರುತ್ತಷ್ಟೆ. ಇಲ್ಲಪ್ಪ, ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನನಗೆ ಗೊತ್ತಿಲ್ಲದೆ ಹೊಸ ಹೊಸ ಐಡಿಯಾಗಳು ಬಿಸಿ ಬಿಸಿ ಪಾಪ್ಕಾರ್ನ್ ತರ ಹೊರಗಡೆ ಬರ್ತಿರುತ್ತೆ.
ಚಿಕ್ಕ ವಯಸ್ಸಿಗೆ ದೂರ ಆಗಿರೋ ಗಂಡ ಹೆಂಡತಿನ ಒಂದು ಮಾಡೋ ಯೋಚನೆ ಬಂದಿದೆಯಲ್ಲ, ತುಂಬ ಖುಷಿ ಆಯಿತು ಮಗಳೇ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ಅಜ್ಜಿ. ಅವರಿಬ್ರು ಒಂದಾದ್ರೆ ಅಲ್ವಾ ನಮ್ ರೇವತಿ ಜೀವನನೂ ಸರಿ ಹೋಗೋದು. ಅದಕ್ಕೆ ಈ ಪ್ಲಾನ್ ಮಾಡ್ತಿರೋದು. ಸರಿ, ಈಗ ನಾನೇನ್ ಮಾಡ್ಬೇಕು ಹೇಳು? ಸಿಂಪಲ್, ನಮ್ಮ ಅಪ್ಪಂಗೆ ಫೋನ್ ಮಾಡಿ ಇಲ್ಲಿ ಬರೋದಕ್ಕೆ ಹೇಳ್ಬೇಕು. ಅವ್ರು ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಕರೆಯೋದಕ್ಕೆ ಕಾರಣ ಕೇಳಿದ್ರೆ ಏನ್ ಹೇಳಿ? ಅದಕ್ಕೆ ನಾನಿದ್ದೀನಲ್ಲ, ನಾನು ಫೋನ್ ಮಾಡ್ಕೊಡ್ತೀನಿ, ನೀವು ಮಾತಾಡಿ. ಲೀಲಾ, ಹೇಗಿದೆಯಮ್ಮ? ಹಲೋ, ನಾನು ಸರೋಜಿನಿ ಮಾತಾಡ್ತಿರೋದು. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಲೀಲಾ ಹೇಗಿದ್ದಾಳೆ? ಓ, ಚೆನ್ನಾಗಿದ್ದಾಳೆ. ಅಲ್ಲ, ಲೀಲಂಗೆ ತಲೆನೋವಂತೆ. ಲೀಲಂಗ್ ತಲೆನೋವಂತ? ಯಾಕಂತೆ? ಅಲ್ಲಲ್ಲ, ಅವಳಿಗೆ ತಲೆನೋವಲ್ವಂತೆ, ಹಣೆ ನೋವಂತೆ. ಹಣೆ ನೋವ? ಹಣೆ ನೋವು ಅಲ್ಲ, ಮೈಕೈ ನೋವು. ಅಯ್ಯೋ, ಮೈಕೈ ನೋವು ಅಲ್ಲಪ್ಪ, ಹೊಟ್ಟೆ ನೋವು. ತಲೆನೋವು, ಹಣೆ ನೋವು, ಹೊಟ್ಟೆ ನೋವು, ಮೈಕೈ ನೋವ? ನನಗೇನು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅಜ್ಜಿ, ನಂಗೆ ಹುಷಾರಿಲ್ಲ, ಜ್ವರ ಬಂದಿದೆ ಅಂತ ಹೇಳಿ ಅಂದ್ರೆ ತಲೆ ನೋವು, ಹಣೆ ನೋವು, ಮೈಕೈ ನೋವು, ಹೊಟ್ಟೆ ನೋವು ಅಂತ ಏನೇನೋ ಹೇಳ್ತಿದ್ದೀರಲ್ಲ, ಅಪ್ಪಂಗೆ ಡೌಟ್ ಬರಲ್ವಾ? ನಾನು ನಿನ್ ಜ್ವರ ಬಂದಿದೆ ಅಂತಾನೆ ಹೇಳ್ಬಿಡ್ತೀನಿ. ಹಲೋ, ಕೇಳಿಸ್ತಾ ಇದೆಯಾ? ಹಾ, ಈಗ ಕೇಳಿಸ್ತಿದೆ. ಅದು ಲೀಲಾಗೆ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ. ಜ್ವರ ಅಂತ? ಅಂಥದ್ದೇನಾಯ್ತಮ್ಮ? ಅಯ್ಯೋ, ಗೊತ್ತಿಲ್ಲಪ್ಪ, ಹುಡುಗ್ ಬುದ್ಧಿ ಅಲ್ವಾ, ಅವಳಿಗೆ ಶೀತ ಯಾವುದು ಉಷ್ಣ ಯಾವುದು ಅಂತ ಗೊತ್ತಿಲ್ಲ, ಏನೇನೋ ತಿನ್ಬಿಟ್ಟಿದ್ದಾಳೆ, ಸ್ವಲ್ಪ ಅಪ್ಸೆಟ್ ಆಗಿ ಹೋಗಿದೆ, ಅದಕ್ಕೆ ಜ್ವರ ಬಂದ್ಬಿಟ್ಟಿದೆ. ಹೌದಾ? ಅದಕ್ಕೆ ನೀವೊಂದ್ಸತಿ ಬಂದು ನೋಡ್ಕೊಂಡು ಹೋದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಫೋನ್ ಮಾಡಿದೆ. ಸರಿ ಅಮ್ಮ, ನಾನು ಈಗಲೇ ಹೊರಟು ಬರ್ತೀನಿ. ನೋಡೋರೆ ಅಂತ ಇಲ್ಲೇ ಇರಿ. ಇಲ್ಲ, ಯಾಕಿರ್ಬಾರ್ದಾ? ಹಾ, ಇರ್ತೀನಿ. ಸರಿ, ನಾನು ಹೋಗಿ ನಿಮ್ ಮಗಳನ್ನ ಕರಿತೀನಿ. ಹಾ. ಸಾರಿ ಅಪ್ಪ, ಇನ್ನು ನೀನು ತುಂಬಾ ಹೊತ್ತು ಅಲ್ಲೇ ಇರ್ಬೇಕಾಗುತ್ತೆ. ಇವತ್ತೊಂದಿನ ಸಹಿಸ್ಕೊಂಡ್ಬಿಡು ಅಪ್ಪ, ಎಲ್ಲ ಒಳ್ಳೇದಾಗುತ್ತೆ.